ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರುಳಿಯ ದಿನಾಂಕ 12-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 9-4-2023. ಓಂ ನಮಃ ಶಿವಾಯ. ಪರಿವರ್ತನೆಯ ಸಮಯ ಬಂದಿದೆ. ಮಕ್ಕಳಿಗೆ ಸತ್ಯ ಜ್ಞಾನವನ್ನು ನೀಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಸತ್ಯ ತಂದೆ ಸಮಯದ ಸೂಚನೆಯನ್ನು ಕೊಟ್ಟು ಪರಿವರ್ತನೆಯ ಶಿಖರಕ್ಕೆ ಕರೆದೊಯ್ಯುವಂತಹ ಸದ್ಗುರು ವಾಣಿಯಲ್ಲಿ ದಿವ್ಯತೆಯನ್ನು ತುಂಬಿ ಮಕ್ಕಳನ್ನು ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡುವಂತಹ ಸತ್ಯ ಶಿಕ್ಷಕ ಶಿವ ಬಾಬಾ ಹೇಳುತ್ತಾರೆ. ಒಳ್ಳೆಯದು. ಯಾರ ಸರ್ಕಾರ ಬಂದಿದ್ದಾರೆ? ನನ್ನ ಸರ್ಕಾರ ಬಂದಿದ್ದಾರೆ. ಯಾರ? ನನ್ನ ಸರ್ಕಾರ. ನೀವು ಮಕ್ಕಳು ನನ್ನ ಸರ್ಕಾರ ಆಗಿದ್ದೀರಿ. ಏಕೆ ಸರ್ಕಾರ ಆಗಿದ್ದೀರಿ? ಜೊತೆಯಲ್ಲಿ ಪರಮಧಾಮದಲ್ಲಿ ಇರುತ್ತೀರಿ. ಯಾವಾಗ ಕೆಳಗೆ ಬರುತ್ತೀರೋ ಆಗ ಮೇಲಿಂದ ತಂದೆಯನ್ನು ಕರೆಯುತ್ತೀರಿ. ಆಗ ಸರ್ಕಾರ ಯಾರಾದರೂ ಎಲ್ಲೆಲ್ಲಿ ಮಕ್ಕಳು ನಡೆಯುತ್ತಾರೋ ತಂದೆ ಅಲ್ಲಿ ನಡೆಯುತ್ತಾರೆ. ಆಗ ಸರ್ಕಾರ ಯಾರಾದರೂ? ನೀವೆಲ್ಲರೂ ಸರ್ಕಾರ ಆಗಿದ್ದೀರಿ. ನೀವೆಲ್ಲರೂ ನನ್ನ ಸರ್ಕಾರ ಆಗಿದ್ದೀರಿ. ನೀವೆಲ್ಲರೂ ತಂದೆಯ ಹೃದಯದ ಮೇಲೆ ಕುಳಿತುಕೊಳ್ಳುವಂತಹ ಮಾಲೀಕರಾಗಿದ್ದೀರಿ, ರಾಜರಾಗಿದ್ದೀರಿ. ನೀವು ಕರೆದರೆ ತಂದೆ ಬಾರದಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಮಕ್ಕಳೇ, ಇಂದು ನಿಮ್ಮೆಲ್ಲರ ಸೇವಾದಾರಿ ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಸತ್ಯವಾದ ಸೇವಾದಾರಿಯಾಗಿದ್ದಾರೆ. ಸತ್ಯವಾದವರು ಸತ್ಯವನ್ನು ತಿಳಿಸಿ ಎಲ್ಲರನ್ನೂ ಶ್ರೇಷ್ಠ ಮಟ್ಟಕ್ಕೆ ಏರಿಸಿ ಎಲ್ಲರಿಗೂ ಇಡೀ ವಿಶ್ವದ ರಾಜ್ಯಭಾರವನ್ನು ಕೊಟ್ಟು ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡಿಕೊಂಡು ಒಂಟಿಯಾಗಿ ಪರಮಧಾಮದಲ್ಲಿ ಕುಳಿತುಕೊಳ್ಳುವಂತಹ ಒಂಟಿ ನಾನು ಆಗಿದ್ದೇನೆ. ನಿಮ್ಮೆಲ್ಲರನ್ನು ಖುಷಿಯಾಗಿ ಇರುವುದನ್ನು ನೋಡಿ ಎಲ್ಲರಿಗಿಂತ ಹೆಚ್ಚು ಖುಷಿಯಲ್ಲಿ ಕುಣಿಯುವಂತವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಸರಿಯಾದ ಸರ್ಕಾರ ನೀವಾಗಿದ್ದೀರಿ. ತಂದೆಯಂತೂ ಸೇವಾದಾರಿಯಾಗಿದ್ದಾರೆ. ತಂದೆ ಮಕ್ಕಳ ಸೇವೆಯಲ್ಲಿ ಹಾಜರಿದ್ದಾರೆ. ಒಳ್ಳೆಯದು. ಸಮಯ ಇಂದು ಮತ್ತೆ ಸಮಯದ ಸೂಚನೆಯನ್ನು ನೀಡಲು ತಂದೆ ಬಂದಿದ್ದಾರೆ. ಪರಿವರ್ತನೆಯ ಸಮಯ ಬಂದಿದೆ. ನಾಳೆ ಏನೋ ಆಗಬಹುದು. ಎಲ್ಲರಿಗೂ ನೆನಪಿದೆ ಏನು? ಉದ್ದುದ್ದ ಯಾತ್ರೆಗಳನ್ನು ಮಾಡಿ ಕುಳಿತಿದ್ದೀರಿ. ಆದರೆ ನಿಮ್ಮ ಪುಣ್ಯದ ಖಾತೆಗಳು ಎಷ್ಟರ ಮಟ್ಟಿಗೆ ಜಮಾ ಆಗಿವೆ? ಇದು ನೆನಪಿದೆಯಾ? ಎಲ್ಲರೂ ತಯಾರಿ ಮಾಡಿರಿ. ಏಕೆಂದರೆ ಇಂದಿನ ದಿನ ಇದೆಯಲ್ಲ, ಈ ದಿನ ನಿಮ್ಮೆಲ್ಲರಿಗೂ ಮತ್ತೆ ನೆನಪಾಗಲಿದೆ. ನಮಗೆ ಸುಖ, ಶಾಂತಿ, ಪ್ರೇಮ ನೀಡುವವರು ಬಂದಿದ್ದರು. ಆದರೆ ನಾವು ಗುರುತಿಸಲಿಲ್ಲ ಎಂದು. ಇಂದು ಸಮಯವಿದೆ. ತಂದೆ ಜೋಳಿಗೆ ತುಂಬಿಸಲು ಬಂದಿದ್ದಾರೆ. ಇಂದಿನ ಸಮಯವನ್ನು ಕಳೆದುಕೊಂಡರೆ ಪೂರ್ತಿ 5,000 ವರ್ಷಗಳ ಸಮಯವನ್ನು ಕಳೆದುಕೊಂಡಂತೆ. ಇಷ್ಟು ಶ್ರೇಷ್ಠ ಪದವಿಯ ಪ್ರಾಪ್ತಿಯನ್ನು ಕಳೆದುಕೊಂಡಂತೆ. ಇಂದಿನ ದಿನ ಪ್ರತಿಯೊಬ್ಬರಿಗೂ ಭಾಗ್ಯದ ದಿನವಾಗಿದೆ. ಇಂದು ತಂದೆ ಪ್ರತಿಯೊಂದು ಮಗುವಿಗೆ ಮನ ಬಯಸಿದ ವರದಾನವನ್ನು ಕೊಡಲು ಬಂದಿದ್ದಾರೆ. ಮಕ್ಕಳು ಏನು ಯೋಚಿಸುತ್ತಿರಬಹುದು? ಬಾಬಾ ಇತ್ತೀಚೆಗೆ ವರದಾನಗಳ ಸುರಿಮಳೆ ಬಹಳ ಮಾಡುತ್ತಿದ್ದಾರೆ, ಹೌದಲ್ಲವೇ? ಮತ್ತು ಅದನ್ನು ಪೂರ್ಣವೂ ಮಾಡುತ್ತಿದ್ದಾರೆ. ಅಪೂರ್ಣವಾಗಿ ಯಾವುದೂ ಉಳಿಯುವುದಿಲ್ಲ. ಅಂದ್ರೆ ಬಾಬಾ ಯಾವ ವರದಾನ ಕೊಡ್ತಿದ್ದಾರೆ ಅದನ್ನ ಪೂರ್ಣ ಮಾಡ್ತಿದ್ದಾರೆ. ಏಕೆ ಹೇಳುತ್ತಾರೆ ತಾನೆ? ಹೋಗುತ್ತಾ ಹೋಗುತ್ತಾ ಅಂದ್ರೆ ಬಾಬಾ ವಾಪಸ್ ಪರಂಧಾಮಕ್ಕೆ ಹೋಗ್ತಾ ಹೋಗ್ತಾ ಯಾರಿಗೆ ಏನು ಬೇಕು ತಂದೆ ಹಾಜರಿದ್ದಾರೆ. ಯಾರಿಗೆ ಯಾವ ವರದಾನ ಬೇಕು ಸಂಕಲ್ಪ ಮಾಡಿರಿ. ಇಂದು ತಂದೆ ತಥಾಸ್ತು ಎಂದು ಹೇಳುತ್ತಾರೆ. ಯಾರಿಗೆ ಯಾವ ವರದಾನ ಬೇಕು ಕೇವಲ ಇದನ್ನು ಯೋಚಿಸಬೇಕು, ನನ್ನ ಯಾವ ವರದಾನದಲ್ಲಿ ಲಾಭ ಇದೆ. ಏಕೆಂದರೆ ತಂದೆ ಕವಡನೆಯನ್ನಲ್ಲ ವಜ್ರಗಳನ್ನು ಸುರಿಸಲು ಬಂದಿದ್ದಾರೆ. ಹಾಗಾದರೆ ನಿಮ್ಮ ಜೋಳಿಗೆಯಲ್ಲಿ ಆ ವಜ್ರಗಳು ನಿಲ್ಲುತ್ತವೆಯೇ? ಆದ್ದರಿಂದ ಪ್ರತಿಯೊಂದು ಮಗು ನೆನಪಿಟ್ಟುಕೊಳ್ಳಬೇಕು, ಇಂದಿನ ದಿನ ವರದಾನಿ ದಿನವಾಗಿದೆ. ಇಂದಿನ ದಿನ ಭಾಗ್ಯವನ್ನು ತೆರೆಯುವ ದಿನವಾಗಿದೆ. ಇಂದಿನ ದಿನ ಭಾಗ್ಯವನ್ನು ಒಳೆಯುವಂತೆ ಮಾಡುವ ದಿನವಾಗಿದೆ. ಒಂದು ವೇಳೆ ಇಂದಿನ ದಿನ ಭಾಗ್ಯ ಒಳೆಯದಿದ್ದರೆ ಇನ್ಯಾವ ದಿನವೂ ಭಾಗ್ಯ ಒಳೆಯುವುದಿಲ್ಲ. ಇಂದು ನೀವೆಲ್ಲರೂ ತಮ್ಮ ಮನರೂಪಿ ಕನ್ನಡಿಯನ್ನು ಸ್ವಚ್ಛಗೊಳಿಸಿರಿ. ಸಂಪೂರ್ಣ ಸ್ವಚ್ಛ ಮಾಡಿಕೊಳ್ಳಿ. ನೀವು ಅದರಲ್ಲಿ ಏನು ಹಾಕುತ್ತೀರೋ ಅದು ಕುಳಿತುಕೊಳ್ಳಲಿ. ಇಂದಿನಿಂದ ಪ್ರತಿಯೊಬ್ಬರು ಸಂಕಲ್ಪ ಮಾಡಿ ಹೋಗಬೇಕು. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೊತೆಗೂ ಪ್ರೇಮದಿಂದ ಪ್ರೀತಿಯಿಂದ ಮಾತನಾಡಬೇಕು. ಯಾರಿಗೂ ದುಃಖ ಕೊಡಬಾರದು. ಒಂದು ವಾಣಿಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ
ನೀವು ಇಡೀ ವಿಶ್ವದ ಮನಸ್ಸನ್ನು ಗೆಲ್ಲಬಹುದು. ನಿಮ್ಮ ವಾಣಿ ಪ್ರತಿಯೊಬ್ಬರ ಹೃದಯದ ಮೇಲೆ ರಾಜ್ಯಭಾರ ಮಾಡುವ ಆಧಾರವಾಗಿದೆ. ನಿಮ್ಮ ಶಬ್ದಗಳಲ್ಲಿ ದಿವ್ಯತೆ ಇರಲಿ, ನಿಮ್ಮ ವಾಣಿಯಲ್ಲಿ ಅಲೌಕಿಕತೆ ಇರಲಿ. ನಿಮ್ಮ ವಾಣಿ ಎಷ್ಟು ಪವರ್ಫುಲ್ ಆಗಿರಲಿ ಎಂದರೆ ಯಾರು ನೋಡುತ್ತಾರೋ ಅವರು ಹೇಳಬೇಕು, ವಾವ್, ಇವರಿಗೆ ಯಾರು ಓದಿಸುತ್ತಾರೆ, ಇವರಿಗೆ ಯಾರು ಸಿಕ್ಕಿದ್ದಾರೆ ಎಂದು. ಒಳ್ಳೆಯದು ಮಕ್ಕಳೇ. ಇಂತಹ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳುವಂತಹ ತಂದೆಯ ಸರ್ಕಾರ್ಗೆ ಬಹಳ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಯಾರು ಬಂದಿದ್ದಾರೋ ಅವರಿಗೂ ಅನೇಕ ಪಟ್ಟು ಮತ್ತು ಯಾರು ಬಂದಿಲ್ಲವೋ ಅವರಿಗೂ ಅನೇಕ ಪಟ್ಟು. ಅವರು ಇಲ್ಲೇ ಕುಳಿತಿರಲಿ, ತಂದೆಯನ್ನು ಭೇಟಿಯಾಗುತ್ತಿರಲಿ, ತಂದೆಯನ್ನು ನೋಡುತ್ತಿರಲಿ, ಅಥವಾ ಅವರು ಎಲ್ಲೇ ಕುಳಿತಿರಲಿ, ಆದರೆ ಸಮಯ ಸಮೀಪವಿದೆ. ಪ್ರತಿಯೊಂದು ಮಗು ನೆನಪಿಟ್ಟುಕೊಳ್ಳಿ. ಹೋಗೋಣವೇ? ಬ್ರಹ್ಮ ತಂದೆಯ ಬಳಿ ನೀವಂತೂ ಇದ್ದೇ ಇದ್ದೀರಿ, ಆದರೆ ಅವರು ನಿಮ್ಮ ಬಳಿ ಬರುತ್ತಿದ್ದಾರೆ. ಇಂತಹ ತಂದೆ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಯಾವ ಮಕ್ಕಳು ಹಗಲು ರಾತ್ರಿ ಎಚ್ಚರವಾಗಿದ್ದು ಸೇವೆಗಳನ್ನು ಮಾಡಿದ್ದಾರೋ ಅವರ ಮೇಲೆ ತಂದೆ ಬಲಿಹಾರಿಯಾಗಿದ್ದಾರೆ. ಅವರಿಗೆ ಹೃದಯದಿಂದ, ಎದೆಯಾಳದಿಂದ ಜೋಳಿಗೆಯನ್ನು ತುಂಬಿ ತುಂಬಿ ನೆನಪು ಮತ್ತು ಪ್ರೀತಿಗಳನ್ನು ಕೊಡುತ್ತೇನೆ. ನೆನಪು ಪ್ರೀತಿಗಳು ಸ್ವೀಕೃತವಾಗಲಿ. ಬಾಬಾ ನಮ್ಮನ್ನು ನೋಡುವುದಿಲ್ಲ ಎಂದು ಯೋಚಿಸಬಾರದು. ಒಂದೊಂದು ಮಕ್ಕಳ ಮೇಲೂ ತಂದೆಯ ದೃಷ್ಟಿ ಇದೆ. ಯಾರು ಇಷ್ಟು ಲಗನ್ನಿಂದ ಸೇವೆ ಮಾಡಿದ್ದಾರೋ, ಯಾರು ಪ್ರತಿ ಮಾತಿನಲ್ಲಿ ಪ್ರತಿ ಕರ್ಮದಲ್ಲಿ ಬಾಬಾ ಬಾಬಾ ಬಾಬಾ, ಯಾರು ಇಷ್ಟು ಸಮಯದಿಂದ ತಂದೆಯ ಸೇವೆಯಲ್ಲಿ ಹಾಜರಿದ್ದಾರೋ ಆ ಮಕ್ಕಳಿಗೆ ತಂದೆ ಅಪ್ಪಿಕೊಂಡು ನೆನಪು ಮತ್ತು ಪ್ರೀತಿಗಳನ್ನು ಕೊಡುತ್ತಾರೆ. ವರದಾನಿ ಹಸ್ತವನ್ನು ತಲೆಯ ಮೇಲಿಟ್ಟು ನೆನಪು ಮತ್ತು ಪ್ರೀತಿಗಳು. ಇಡೀ ವಿಶ್ವದ ಕಡೆಯಿಂದ ನೆನಪು ಮತ್ತು ಪ್ರೀತಿ, ಮೂರು ಲೋಕಗಳ ಕಡೆಯಿಂದ ನೆನಪು ಮತ್ತು ಪ್ರೀತಿ. ಅವರು ತಂದೆಯ ಹೃದಯಕ್ಕೆ ಹತ್ತಿರವಾದ ಮಕ್ಕಳಾಗಿದ್ದಾರೆ. ಯಾರು ಇಲ್ಲಿ ಕುಳಿತು ಕೇಳುತ್ತಿದ್ದಾರೋ ಮತ್ತು ಯಾರು ಇಲ್ಲಿಗೆ ತಲುಪಲು ಸಾಧ್ಯವಾಗಿಲ್ಲವೋ ಅವರಿಗೂ ನೆನಪು ಮತ್ತು ಪ್ರೀತಿ. ಬಾಬಾ ನೋಡುವುದಿಲ್ಲ ಎಂದು ಯಾರು ಯೋಚಿಸಬೇಡಿ. ಒಂದೊಂದು ಮಗುವಿನ ಮೇಲೂ ತಂದೆಯ ದೃಷ್ಟಿ ಇದೆ. ಎಲ್ಲರಿಗೂ ನೆನಪು ಮತ್ತು ಪ್ರೀತಿಗಳು. ಇದೇ ಚಮತ್ಕಾರ ನಿಮ್ಮಲ್ಲಿ ಮತ್ತು ನನ್ನಲ್ಲಿ. ಅದು ಏನೆಂದರೆ ನೀವು ಮಕ್ಕಳು ಅಷ್ಟನ್ನೇ ನೋಡಲು ಸಾಧ್ಯವಾಗುತ್ತದೆ. ಎಷ್ಟೆಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಕಣ್ಣುಗಳ ವ್ಯಾಪ್ತಿ ಇರುತ್ತದೆಯೋ ಅಷ್ಟು, ಮತ್ತು ನಾವು ಅಷ್ಟೂ ನೋಡಲು ಸಾಧ್ಯವಾಗುತ್ತದೆ. ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಆದಿ ಮಧ್ಯ ಅಂತ್ಯಕಾಲವನ್ನು ನೋಡಲು ಸಾಧ್ಯವಿಲ್ಲವೋ ಅಷ್ಟನ್ನು ತಂದೆ ನೋಡುತ್ತಾರೆ. ಆದ್ದರಿಂದ ಪ್ರತಿಯೊಂದು ಮಗುವಿಗೆ ಬಹಳ ಮಧುರಾತಿ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಮತ್ತೆ ಸಿಗೋಣ. ಮತ್ತೊಂದು ಮಹಾವಾಕ್ಯ. ಮುರಳಿಯ ದಿನಾಂಕ 23/4/2023. ಶಿವ ಬಾಬಾರವರ ವಾಣಿ. 108ರ ಮಾಲೆಯ ಮಣಿಯಾಗುವ ಮಾರ್ಜಿನ್ ಈಗಲೂ ಇದೆ. ಮಕ್ಕಳಿಗೆ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಸಿ ದೇಹಬಾನ ಮತ್ತು ಮೃತ್ಯುವಿನ ಭಯವನ್ನು ಅಳಿಸುವಂತಹ ಈ ಸೃಷ್ಟಿಯ ನಿಯಮ ಹಾಗೂ ಕರ್ಮಗಳ ಗುಹ್ಯಗತಿಯ ಶಿಕ್ಷಣವನ್ನು ನೀಡುವಂತಹ ಪರಮಪ್ರಿಯ ಶಿವ ಬಾಬಾ ಹೇಳುತ್ತಾರೆ, ಒಳ್ಳೆಯದು. ಇಂದು ಬಾಬಾ ತಮ್ಮ ಮಕ್ಕಳನ್ನು ಅವರ ಆದಿರೂಪದಲ್ಲಿ ನೋಡುತ್ತಿದ್ದಾರೆ. ಆದಿರೂಪ ಯಾವುದು? ಆದಿರೂಪ ಆತ್ಮ. ಸಣ್ಣ ಸಣ್ಣ ನಕ್ಷತ್ರಗಳೆಲ್ಲವೂ ಹೊಳೆಯುತ್ತಿವೆ. ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತಿದ್ದೀರಾ ಅಥವಾ ಶರೀರ ಎಂದು ತಿಳಿದು ಕುಳಿತಿದ್ದೀರಾ? ಒಂದೇ ಸೆಕೆಂಡ್ನಲ್ಲಿ ನಿಮ್ಮ ಆದಿ ರೂಪದಲ್ಲಿ ಬನ್ನಿರಿ. ಆದಿ ಆತ್ಮ. ಯಾರಿಗೆ ಶರೀರ ಬಿಡುವ ಭಯವಾಗಲಿ, ಸಾಯುವ ಭಯವಾಗಲಿ ಇಲ್ಲವೋ, ಯಾವ ದುಃಖವಾಗಲಿ ಯಾವ ನೋವಾಗಲಿ ಇರುವುದಿಲ್ಲವೋ ಅದು ಆತ್ಮ. ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ಸುಡುವುದಿಲ್ಲ. ಆತ್ಮ ಎಂದಿಗೂ ಅಳಿಸಿ ಹೋಗುವುದಿಲ್ಲ. ನೀವು ನಿಮ್ಮ ಮೂಲ ರೂಪದಲ್ಲಿ ಸ್ಥಿತರಾಗಿರಿ. ಒಂದೇ ಸೆಕೆಂಡ್ನಲ್ಲಿ ಈ ದೇಹದ ಬಾಣವನ್ನು ಮರೆತು ಬಿಡಿ. ನೀವು ಯಾರದ್ದೋ ಮಗುವಲ್ಲ. ನಿಮಗೆ ಯಾವ ಮಗುವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ, ಯಾವುದೂ ಇಲ್ಲ. ಕೇವಲ ಒಂದು ಆತ್ಮದ ಸಂಬಂಧ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮನ್ನು ನೀವು ಶರೀರ ಎಂದು ತಿಳಿದುಕೊಂಡು ದುಃಖದ ಗಂಟನ್ನು ತಲೆಯ ಮೇಲಿಟ್ಟುಕೊಂಡು ನಡೆಯುತ್ತಿದ್ದೀರಿ. ಒಂದು ವೇಳೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡರೆ, ಪ್ರತಿಯೊಬ್ಬರು ತಮ್ಮನ್ನು ಶಿವನ ಶಕ್ತಿ ಎಂದು ತಿಳಿದುಕೊಂಡರೆ ಅವರಿಗೆ ಯಾವ ದುಃಖ ನೋವು ಇರುವುದಿಲ್ಲ, ಯಾವ ನೋವು ಇರುವುದಿಲ್ಲ, ಯಾವ ತೊಂದರೆಯೂ ಇರುವುದಿಲ್ಲ. ಯಾವಾಗ ಅಂತಿಮ ಸಮಯ ಬರುತ್ತದೆಯೋ ಆಗ ದೇಹದ ಬಾಣ ಮರೆತು ಹೋಗುತ್ತದೆ ಅಲ್ಲವೇ?
ಸಾಯುವುದಂತೂ ಎಲ್ಲರಿಗೂ ಇದೆ. ಈ ಸತ್ಯವನ್ನು ಎಲ್ಲರೂ ತಿಳಿದಿದ್ದಾರೆ. ಆದರೆ ಹೇಗೆ ಸಾಯುವುದು? ಒದ್ದಾಡುತ್ತಾ ಸಾಯುವುದೇ? ದುಃಖದಲ್ಲಿ, ನೋವಿನಲ್ಲಿ ಸಾಯುವುದೇ? ಅಳುತ್ತಾ ಸಾಯಬೇಕೆ? ಅಲ್ಲ ತಾನೆ. ತಮ್ಮನ್ನು ಆತ್ಮ ಎಂದು ತಿಳಿದು ಈ ಶರೀರದ ತ್ಯಾಗ ಮಾಡುವುದರಲ್ಲಿ ಯಾವ ಸುಖ ಇದೆಯಲ್ಲವೇ, ಅದು ಈ ಸಂಸಾರದಲ್ಲಿ ಎಷ್ಟೇ ಸುಖ ಸಿಕ್ಕರೂ ಅದರ ಹೋಲಿಕೆಯಲ್ಲಿ ಎಲ್ಲವೂ ಸಪ್ಪೆಯಾಗಿದೆ. ಅಂತಮತಿ ಸೌಗತಿ, ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿ. ಅಂತಿಮ ಯಾತ್ರೆ ಹೇಗಿರುತ್ತದೆಯೋ ಹಾಗೆಯೇ ಮುಂದಿನ ಜನ್ಮ ಆಧಾರಿತವಾಗಿರುತ್ತದೆ. ಹೇಗೆ ವರ್ತಮಾನದಲ್ಲಿ ಕರ್ಮವಿರುತ್ತದೆಯೋ ಅದರ ಆಧಾರದ ಮೇಲೆಯೇ ಮುಂದಿನ ಜನ್ಮ ನಿಂತಿದೆ. ಆದ್ದರಿಂದ ಇದುವರೆಗೂ ಇಷ್ಟು ವರ್ಷಗಳಿಂದ ಆತ್ಮದ ಪಾಠವನ್ನು ತಂದೆ ಕಲಿಸಿದ್ದಾರಲ್ಲವೇ, ಆ ಪಾಠವನ್ನು ಎಲ್ಲರೂ ಪಕ್ಕಾ ಮಾಡಿದ್ದೀರಾ? ಯಾರು ಯಾರು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಿ? ನೆನಪಿನಲ್ಲಿಟ್ಟುಕೊಳ್ಳಿರಿ. ಕೈ ಮೇಲೆ ಎತ್ತುವ ಮುನ್ನ ತಂದೆ ಪರೀಕ್ಷೆಯನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಆತ್ಮದ ಪಾಠ ಪಕ್ಕಾ ಆಗಿದೆಯೋ ಇಲ್ಲವೋ ಎಂದು ಪಕ್ಕಾ ಮಾಡಿದ್ದೀರಾ? ಆತ್ಮದ ಪಾಠ ಪಕ್ಕಾ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಪಕ್ಕಾ ಮಾಡಿಕೊಳ್ಳಿರಿ. ಏಕೆಂದರೆ ಸಮಯ ಪರಿವರ್ತನೆಯಾಗಿದೆ. ಈ ನಾಲ್ಕು ಕಡೆಗಿರುವ ಶಾಂತಿ ಇದೆ ಇಲ್ಲವೇ, ಇದು ಒಂದು ಮಹಾ ಪರಿವರ್ತನೆಯ ಸಂಕೇತವಾಗಿದೆ. ಯಾರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೋ ಆ ನಿದ್ದೆಯಿಂದ ಎಚ್ಚರಗೊಳ್ಳಿರಿ. ತಂದೆ ಬಂದಿದ್ದಾರೆ, ಬಾಬಾ ನಮಗೆ ತಿಳಿಸಲಿಲ್ಲ ಎಂದು ಆಗ ಹೇಳಬೇಡಿರಿ. ಸಮಯ ಪರಿವರ್ತನೆಯ ಕಡೆಗಿದೆ. ಈಗ ಇಲ್ಲ ಎಂದರೆ ಇನ್ನೆಂದಿಗೂ ಇಲ್ಲ. ಇದು ತಂದೆಯ ಅಂತಿಮ ಸಮಯದ ಸೂಚನೆಯಾಗಿದೆ. ಪ್ರತಿ ಬಾರಿಯೂ ಮಿಲನ ಮಾಡುತ್ತೀರಿ, ಆದರೆ ನಿಮ್ಮಲ್ಲಿ ಪರಿವರ್ತನೆ ಏನು ಮಾಡಿಕೊಂಡಿದ್ದೀರಿ? ಇದರ ಚಾರ್ಟ್ ಇಟ್ಟುಕೊಳ್ಳಿರಿ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ಚೆಕಿಂಗ್ ಮಾಡಿಕೊಳ್ಳಿರಿ. ಎಲ್ಲೂ ಯಾರಿಗೂ ದುಃಖ ಕೊಡುತ್ತಿಲ್ಲ ತಾನೆ. ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯುವಿರಿ. ಅಂತಮತಿ ಸೋಗತಿ, ಮನ್ಸ ವಾಚ ಕರ್ಮಣ. ಯಾರಿಗಾದರೂ ದುಃಖ ಕೊಟ್ಟರೆ, ಮೋಸ ಮಾಡಿದರೆ ಆ ದುಃಖ ಮತ್ತು ಮೋಸಕ್ಕಾಗಿ ಪ್ರತಿಯೊಬ್ಬರು ತಯಾರಾಗಿರಿ. ಏಕೆಂದರೆ ಈ ಸೃಷ್ಟಿಯ ನಿಯಮವಾಗಿದೆ, ಏನು ಕೊಡುತ್ತೀರೋ ಅದು ಮರಳಿ ಬರುತ್ತದೆ. ಅದರ ರೂಪ ಅನೇಕ ಪಟ್ಟು ಬರುತ್ತದೆ. ಯಾರಿಗಾದರೂ ಏನನ್ನಾದರೂ ಕೊಡುವ ಮುನ್ನ ಯೋಚಿಸಿ ಕೊಡಿ, ನಾವು ಯಾರಿಗೆ ಏನನ್ನು ಕೊಟ್ಟಿದ್ದೇವೆ ಎಂದು. ಒಂದು ವೇಳೆ ಯಾರಿಗಾದರೂ ಮನಸ್ಸಿನ ಸೂಕ್ಷ್ಮ ಭಾವನೆಯಿಂದಲೂ ದುಃಖ ಕೊಟ್ಟರೆ ಆ ದುಃಖ ವಾಪಸ್ ಬಂದೇ ಬರುತ್ತದೆ. ಒಂದು ವೇಳೆ ಯಾರಿಗಾದರೂ ಮೋಸ ಮಾಡಿದರೆ ಆ ಮೋಸವೂ ಸಹ ಅನೇಕ ಪಟ್ಟಿನ ರೂಪವನ್ನು ಧಾರಣೆ ಮಾಡಿ ಬರುತ್ತದೆ. ಮೋಸ ಯಾವುದೇ ಪ್ರಕಾರದಲ್ಲಿರಲಿ, ಒಂದು ವೇಳೆ ಎಲ್ಲರೂ ಒಬ್ಬರಿಗೊಬ್ಬರ ಪ್ರತಿ ಮತ್ತು ತಂದೆಯ ಪ್ರತಿ ನಂಬಿಗಸ್ತರು ಪ್ರಾಮಾಣಿಕತೆಯನ್ನು ತೋರಿಸಿದರೆ ಅವರ ಸುರಕ್ಷತೆಯ ಗ್ಯಾರಂಟಿಯನ್ನು ತಂದೆ ತೆಗೆದುಕೊಳ್ಳುತ್ತಾರೆ. ಆದ ಕಾರಣ ಪ್ರತಿಯೊಂದು ಮಗು ತನ್ನನ್ನು ತಾನು ಚೆಕಿಂಗ್ ಮಾಡಿಕೊಳ್ಳಲಿ. ಬಾಹ್ಯಮುಖತೆಯಲ್ಲಿ ಬರಬೇಡಿರಿ, ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತುಕೊಳ್ಳಿರಿ. ತಂದೆ ಬಂದಿದ್ದಾರೋ ಅಥವಾ ಬಂದಿಲ್ಲವೋ ಎಂದು ನೀವು ಅನುಮಾನ ಪಡಬೇಡಿರಿ. ನಿಮ್ಮ ತಪಸ್ಸಿನಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ತಪಸ್ಸಿನಲ್ಲಿ ಸಮಯ ಕಳೆಯದೆ ಅತ್ತ ಇತ್ತ ಅಲೆದಾಡಿದರೇನಾಗುತ್ತದೆ? ದ್ವಾಪರ ಯುಗದಲ್ಲಿ ಅವರ ಪಾತ್ರ ಹೀಗೆಯೇ ಇರುತ್ತದೆ. ಹೇಗೆ ಒಬ್ಬ ದೊಡ್ಡ ರಾಜನು ಮಂತ್ರಿಯ ಆಧಾರದ ಮೇಲೆ ನಡೆಯುತ್ತಾನೋ ಹಾಗೆ. ಒಂದು ವೇಳೆ ಮಾತಿನ ಮೇಲೆ ನಿಮ್ಮ ಮನಸ್ಸು ಯಾರೋ ಹೇಳಿದರೂ ಸರಿ, ಅಲ್ಲಿ ತಂದೆ ಬರುತ್ತಾರೆ, ಆಗ ನೀವು ಒಪ್ಪಿಕೊಂಡಿರಿ, ಸರಿ ತಾನೆ, ತಂದೆ ಬರುತ್ತಾರೆ. ಮತ್ತಿನ್ಯಾರೋ ಹೇಳಿದರೂ ಅಲ್ಲಿ ಬರುವುದಿಲ್ಲ, ಅದನ್ನು ನೀವು ಒಪ್ಪಿಕೊಂಡಿರಿ, ಹೌದೌದು ಸರಿ ಬರುತ್ತಿಲ್ಲ ಎಂದು. ಇದು ಮೂರ್ಖ ರಾಜನ ಲಕ್ಷಣವಾಗಿದೆ. ನೀವು ಮಕ್ಕಳು ಯಾವ ರಾಜರು? ಎಂತಹ ರಾಜರು? ಎಂತಹ ರಾಜರೆಂದರೆ ನಿಮಗೆ ಯಾವ ಮಂತ್ರಿಯ ಅವಶ್ಯಕತೆಯೇ ಬೀಳಬಾರದು. ಎಂತಹ ರಾಜರೆಂದರೆ ನಿಮಗೆ ಯಾವ ಸಲಹೆಗಾರರ ಅವಶ್ಯಕತೆಯೇ ಬೀಳಬಾರದು. ಅಂತಹ ರಾಜರಾಗಬೇಕು. ತಮ್ಮ ಅನುಭವದ ಆಧಾರದ ಮೇಲೆಯೇ ಮೇಲೇಳಬೇಕು. ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆಯಲ್ಲವೇ? ಪ್ರೀತಿಯ ಗುರುತು ಏನಾಗಿರುತ್ತದೆ? ಪ್ರೇಮದಲ್ಲಿ ಒಂದು ಸುಗಂಧ ಇರುತ್ತದೆ. ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇರುತ್ತದೆಯೋ ಆ ಪ್ರೀತಿಯ ಸುವಾಸನೆ ಸುಗಂಧವೂ ಇರುತ್ತದೆ. ಯಾರು ಸತ್ಯವಾದ ಮನಸ್ಸಿನಿಂದ ತಂದೆಗೆ ತಮ್ಮ ಜೀವನವನ್ನು ಕೊಟ್ಟಿದ್ದಾರೋ, ಸತ್ಯವಾದ ಮನಸ್ಸಿನಿಂದ ಪ್ರೀತಿಸಿದ್ದಾರೋ ಆ ಪ್ರೀತಿಯ ಸುಗಂಧ ಇರುತ್ತದೆ. ಆ ಸುಗಂಧದಲ್ಲಿ ಆಕರ್ಷಿತರಾಗಿ ತಂದೆಯ ಬಳಿ ಬರುತ್ತಾರೆ. ಯಾರದೋ ಹೇಳಿಕೆಯ ಮಾತಿನಂತೆ ನಡೆಯುವುದಿಲ್ಲ. ಇಂದು ಅವನು ಈ ರೀತಿ ಹೇಳಿದ, ಹೌದು ಇದೆ ಎಂದು ಒಪ್ಪಿಕೊಂಡಿರಿ, ಹೌದು ಇದೆ. ನಾಳೆ ಅವನು ಇಲ್ಲ ಎಂದು ಹೇಳಿದ,
ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಮೋಸ ಆಯಿತು ಇಲ್ಲ ಎಂದು. ಆಗ ನೀವು ಸಹ ಹೇಳುತ್ತೀರಿ, ಹೌದೌದು ಇಲ್ಲ. ಹಾಗಾದರೆ ನೀವು ಯಾರ ಮಕ್ಕಳು? ಮನುಷ್ಯಾತ್ಮನ ಮಕ್ಕಳು ಅಥವಾ ಪರಮಾತ್ಮನ ಮಕ್ಕಳು? ಯಾರ ಮಕ್ಕಳಾಗಿದ್ದೀರಿ? ಪರಮಾತ್ಮನ ಮಕ್ಕಳಾಗಿದ್ದೀರಿ. ಮತ್ತು ನಿಮ್ಮ ತಂದೆಯ ಪರಿಚಯವೇ ನಿಮಗಿಲ್ಲವೆಂದರೆ ನೀವು ಎಂತಹ ಮಕ್ಕಳು? ಪ್ರತಿಯೊಬ್ಬರೂ ತಮ್ಮನ್ನು ಚೆಕಿಂಗ್ ಮಾಡಿಕೊಳ್ಳಿರಿ. ಪ್ರತಿಯೊಂದು ಮಗು ತಮ್ಮ ತಮ್ಮ ಪುರುಷಾರ್ಥದ ಚೆಕಿಂಗ್ ಸಹ ಮಾಡಿಕೊಳ್ಳಿರಿ. ಪ್ರೇಮದ ಚೆಕಿಂಗ್ ಸಹ ಮಾಡಿಕೊಳ್ಳಿರಿ. ನನಗೆ ತಂದೆಯ ಮೇಲೆ ಪ್ರೀತಿ ಎಷ್ಟಿದೆ? ಏಕೆಂದರೆ ತಂದೆಯನ್ನು ಚೆಕಿಂಗ್ ಮಾಡಿಕೊಳ್ಳುವುದರಲ್ಲಿ ತಮ್ಮ ಸಮಯವನ್ನು ಕಳೆದರೆ ಪೂರ್ತಿ ಜೀವನ ವ್ಯರ್ಥವಾಗಿ ಕಳೆದಂತೆ. ಚೆಕಿಂಗ್ ಮಾಡುವುದಾದರೆ ಸ್ವಯಂನ ಚೆಕಿಂಗ್ ಮಾಡಿಕೊಳ್ಳಿರಿ. ಚೆಕಿಂಗ್ ಮಾಡಬೇಕಾದರೆ ನಿಮ್ಮನ್ನು ನೀವು ಮಾಡಿಕೊಳ್ಳಿ. ನನಗೆ ತಂದೆಯ ಜೊತೆಗೆ ಪ್ರೀತಿ ಎಷ್ಟಿದೆ? ಪ್ರೇಮದ ಪರ್ಸೆಂಟೇಜ್ ಎಷ್ಟಿದೆ? ನಾನು ಶ್ರೀಮತದ ಪಾಲನೆ ಎಷ್ಟು ಪರ್ಸೆಂಟೇಜ್ನಲ್ಲಿ ಮಾಡುತ್ತೇನೆ? ನನ್ನಲ್ಲಿ ಪರಿವರ್ತನೆ ಎಷ್ಟು ಪರ್ಸೆಂಟೇಜ್ ಬಂದಿದೆ? ಒಂದು ವೇಳೆ ಚೆಕಿಂಗ್ ಮಾಡಬೇಕಾದರೆ ತಮ್ಮನ್ನು ಮಾಡಿಕೊಳ್ಳಿರಿ. ತಂದೆಯ ಚೆಕಿಂಗ್ ಮಾಡಿದರೆ ಅನೇಕ ಬಾರಿ ಮುಖ ಮಡಚಿ ಕೆಳಗೆ ಬೀಳುವಿರಿ ಮತ್ತು ಏಳುವುದರಲ್ಲಿ ನಿಮಗೆ ಬಹಳ ಸಮಯ ಹಿಡಿಯುತ್ತದೆ. ಪ್ರತಿಯೊಬ್ಬರು ಹಾಗೂ ಅವರೂ ಸಹ ಮಕ್ಕಳೇ ಆಗಿದ್ದಾರೆ. ಅವರು ಬಾಬಾ ಬರುತ್ತಿದ್ದಾರೆ ಎಂದು ಒಪ್ಪುತ್ತಾರೆ. ಆದರೆ ಅಭಿಮಾನ ಅವರನ್ನು ಸ್ವೀಕಾರ ಮಾಡಲು ಬಿಡುವುದಿಲ್ಲ. ಅಭಿಮಾನ ತಂದೆಯನ್ನು ಸ್ವೀಕಾರ ಮಾಡುವುದರಲ್ಲಿ ಬಹಳ ದೊಡ್ಡ ಅಡ್ಡಿಯಾಗಿದೆ. ಅಭಿಮಾನ ಯಾವುದು? ಮಕ್ಕಳು ಏನು ಯೋಚಿಸುತ್ತಾರೆಂದರೆ, ನಾವು ತಂದೆಯನ್ನು ನಮ್ಮ ಅನುಸಾರ ನಡೆಸುತ್ತಿದ್ದೇವೋ ಅಲ್ಲವೇ? ತಂದೆ ನಮಗೆ ತಿಳಿಸದೆ ಹೇಗೆ ಹೋಗಬಹುದು? ಆಗ ಬಾಬಾ ಏನು ಹೇಳುತ್ತಾರೆ? ಈ ಸೃಷ್ಟಿಯಲ್ಲಿ ಪರಿವರ್ತನೆ ಮಾಡಲು ತಂದೆಗೆ ನಿಮ್ಮ ಅವಶ್ಯಕತೆ ಇದೆ. ನಿಮ್ಮ ಆಲೋಚನೆಯ ಸಲಹೆಯ ಅವಶ್ಯಕತೆ ಇಲ್ಲ. ಏಕೆಂದರೆ ಒಂದು ಮಗುವಿನಿಂದ ಸಲಹೆ ಪಡೆದು ಇನ್ನೊಬ್ಬರಿಂದ ಪಡೆಯದಿದ್ದರೆ ವಿಘ್ನ ಹೆಚ್ಚಾಗುತ್ತದೆ ತಾನೆ. ತಂದೆಗೆ ಗೊತ್ತಿದೆ ತಂದೆಗೆ ಏನು ಮಾಡಬೇಕಿದೆ, ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕಿದೆ, ಯಾವ ಸಮಯದಲ್ಲಿ ಯಾವ ಪರಿವರ್ತನೆ ಮಾಡಬೇಕಿದೆ, ಯಾವ ಸಮಯದಲ್ಲಿ ಯಾರ ಶರೀರ ಧಾರಣೆ ಮಾಡಬೇಕಿದೆ, ಯಾರದ್ದನ್ನು ಬಿಡಬೇಕಿದೆ, ಯಾರಿಗೆ ಎಲ್ಲಿ ಸಾಕ್ಷಾತ್ಕಾರ ಮಾಡಿಸಬೇಕಿದೆ, ಯಾರನ್ನು ಹೇಗೆ ನಡೆಸಬೇಕಿದೆ ಎಂದು ಇದು ತಂದೆಯ ಕರ್ತವ್ಯವಾಗಿದೆ. ಮಕ್ಕಳ ಕಾರ್ಯವಲ್ಲ, ಇದು ತಂದೆಯ ಕಾರ್ಯ, ತಂದೆಯ ಕರ್ತವ್ಯವಾಗಿದೆ. ಮಕ್ಕಳ ಕರ್ತವ್ಯವಾಗಿದೆ ತಮ್ಮ ಮನಸ್ಸು ವಚನ ಕರ್ಮದಿಂದ ತಂದೆಗೆ ಸಹಯೋಗಿಯಾಗಿರಿ, ತಂದೆಯ ಜೊತೆಗಾರರಾಗಿರಿ. ತಮ್ಮ ಮನಸ್ಸು ವಚನ ಕರ್ಮದ ಪವಿತ್ರತೆಯಿಂದ ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಯ ಜೊತೆಗಾರರಾಗಿ ಮುಂದೆ ಸಾಗಿರಿ. ಇದು ನಿಮ್ಮ ಕಾರ್ಯವಾಗಿದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವೊಬ್ಬರೇ ಮಾಡುವುದರಿಂದ ಆಗುತ್ತದೆಯೇ? ಬಾಬಾ ಹೇಳುತ್ತಾರೆ, ಮಕ್ಕಳೇ ನೀವು ನಿಮ್ಮ ಸಂಕಲ್ಪ ದೃಢವಾಗಿಟ್ಟುಕೊಳ್ಳಿ. ಇತರರಿಂದ ಹೇಗೆ ಮಾಡಿಸಬೇಕೆಂದು ತಂದೆಗೆ ಗೊತ್ತಿದೆ. ಆದ್ದರಿಂದ ಪ್ರತಿಯೊಂದು ಮಗುವು ಸಮಯವನ್ನು ವ್ಯರ್ಥ ಮಾಡಬಾರದು. ಸಮಯ ಬಹಳ ಅಮೂಲ್ಯವಾಗಿದೆ. ನಿಮ್ಮ ಒಂದೊಂದು ಸೆಕೆಂಡ್ ಕಳೆಯುತ್ತಿದೆ. ನಂತರ ತಂದೆಯನ್ನು ಹುಡುಕುತ್ತಾ ಅಲೆದಾಡುವಿರಿ. ನನ್ನ ಬಾಬಾ ಎಲ್ಲಿ ಹೋದರು ಎಂದು ಹುಡುಕಾಡುವಿರಿ. ಯಾರು ತಮ್ಮನ್ನು ಈಗ ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲವೋ ಅವರು ಬಿಟ್ಟು ಹೋಗುವರು. 108ರ ಮಾಲೆಯಿಂದ ಹೊರಗೆ ಬಿದ್ದು ಬಿಡುವರು. ಮಾರ್ಜಿನ್ ಕೂಡ ಇದೆ. 108ರ ಮಾಲೆಯ ಮಣಿಯಾಗುವ ಮಾರ್ಜಿನ್ ಇದೆ. ಈಗಲೂ ಸಹ ಇದೆ. ಆಗಬೇಕೆ? 108ರ ಮಾಲೆಯ ಮಣಿ ಆಗಬೇಕೆಂದರೆ ಪರಿವರ್ತನೆ ಮಾಡಿಕೊಳ್ಳಬೇಕು. ಯಾರು ಆಗುತ್ತಾರೋ ಅವರು ಅಂತಿಮ ಯಾತ್ರೆಯವರೆಗೆ ತಂದೆಯ ಜೊತೆ ಇರುತ್ತಾರೆ. ಮತ್ತು ಯಾರು ಆಗುವುದಿಲ್ಲವೋ ಅವರು ನೇರವಾಗಿ ತಂದೆಯನ್ನು ಪರಮಧಾಮದಲ್ಲಿ ಭೇಟಿಯಾಗುತ್ತಾರೆ. ಸೂಕ್ಷ್ಮವತನದಲ್ಲಿ ಲೆಕ್ಕಾಚಾರ ಪೂರ್ತಿ ಮಾಡಿ. ಆದ್ದರಿಂದ ಪ್ರತಿಯೊಂದು ಮಗು ತನ್ನ ಚೆಕಿಂಗ್ ಮಾಡಿಕೊಳ್ಳಲಿ. 108ರ ಮಾಲೆಯ ಮಣಿಗಳು ಎಂದಿಗೂ ಧರ್ಮರಾಜಪುರಿಯಲ್ಲಿ ಧರ್ಮರಾಜನ ಶಿಕ್ಷೆಗಳನ್ನು ಅನುಭವಿಸುವುದಿಲ್ಲ. 108ರ ಮಾಲೆಯ ಮಣಿಗಳು ಎಂದಿಗೂ ಧರ್ಮರಾಜನ ಕಣ್ಣುಗಳನ್ನು ನೋಡುವುದಿಲ್ಲ. ಅಂದ್ರೆ ಧರ್ಮರಾಜ ಒಂದ್ಸರಿ ಸಿಟ್ಟಿನಿಂದ ಕಣ್ಣು ಬಿಟ್ಟ ಅಂದ್ರೆ ಎಲ್ಲರೂ ಅದನ್ನ ನೋಡ್ಬೇಕಾಗತ್ತೆ. ಆದ್ರೆ 108ರ ಮಾಲೆಯ ಮಣಿಗಳು ಧರ್ಮರಾಜನ ಆ ಕೋಪದ ಕಣ್ಣುಗಳನ್ನು ನೋಡುವುದಿಲ್ಲ. ಧರ್ಮರಾಜ ಅವರಿಗೆ ಸಲ್ಯೂಟ್ ಮಾಡುತ್ತಾನೆ. 108ರ ಮಾಲೆಯ ಮಣಿಗಳು ಈ ಭೂಮಿಯ ಮೇಲೆ ಹರಡಿಕೊಂಡಿವೆ ಮತ್ತು ಅವರು ತಂದೆಯ ಬಳಿ ಬರುತ್ತಿದ್ದಾರೆ. ನಿಮ್ಮೆಲ್ಲರಲ್ಲೂ ಸಹ ಆ 108 ಮಾಲೆಯ ಮಣಿಗಳಿದ್ದಾರೆ. ಆದರೆ ಬಾಬಾ ಹೇಳುತ್ತಾರೆ, ಇನ್ನು ಮಾರ್ಜಿನ್ ಇದೆ.
108ರ ಮಾಲೆಯ ಮಣಿಯಾಗುವ ಪುರುಷಾರ್ಥ ಮಾಡಬಹುದು. ಯಾರು ಹೀಗೆ ಯೋಚಿಸಬಾರದು. ಏನೆಂದರೆ 108ರ ಮಾಲೆಯ ಮಣಿಗಳು ಬಹಳ ದೊಡ್ಡ ದೊಡ್ಡ ಮಹಾರಥಿಗಳಾಗಿರುತ್ತಾರೆ. ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ನಡೆಸುವ ದೊಡ್ಡ ದೊಡ್ಡ ಅಕ್ಕಂದಿರು ಆಗುತ್ತಾರೆ. ಅವರು 108ರ ಮಾಲೆಯ ಮಣಿಗಳಾಗುತ್ತಾರೆ ಎಂದು ಯಾರು ಈ ರೀತಿ ಯೋಚಿಸಬಾರದು. ಯಾರು ಮಧುಬನದಲ್ಲಿ ಮೊದಲ ಸೀಟ್ ಬುಕ್ ಮಾಡಿ ಕುಳಿತುಕೊಳ್ಳುತ್ತಿದ್ದರೋ ಅವರು 108ರ ಮಾಲೆಯ ಮಣಿಗಳಾಗಿರುತ್ತಾರೆ. ಅಥವಾ ಯಾರು ತಂದೆಗೆ ಸ್ಟೇಜ್ ಮೇಲೆ ಹೂಗುಚ್ಛ ಕೊಡಲು ಹೋಗುತ್ತಿದ್ದರೋ ಅವರು 108ರ ಮಾಲೆಯ ಮಣಿಗಳಾಗಿರುತ್ತಾರೆ ಎಂದು ಎಲ್ಲಕ್ಕಿಂತ ಮೊದಲು ಸಂಪೂರ್ಣ ಬ್ರಾಹ್ಮಣ ಪರಿವಾರ ತಮ್ಮ ಮನಸ್ಸಿನಿಂದ ಈ ಭ್ರಮೆಯನ್ನು ತೆಗೆದು ಹಾಕಬೇಕು. ಏಕೆಂದರೆ ಯಾವ ಲಿಸ್ಟ್ ನೀವು ಮಾಡಿದ್ದೀರೋ ಆ ಲಿಸ್ಟ್ ವ್ಯರ್ಥವಾಗಬಹುದು. ಅಸಲಿ ಲಿಸ್ಟ್ ಅಂದ್ರೆ ಮೂಲ ಲಿಸ್ಟ್ 108ರ ಮಾಲೆಯ ಮಣಿಗಳ ನಿಜವಾದ ಲಿಸ್ಟ್ ತಂದೆಯ ಬಳಿ ಇದೆ. ಆದರೆ ಮಾರ್ಜಿನ್ ಒಂದಿಗಿದೆ. ನಾಟಕದ ಪರಿವರ್ತನೆಯ ಬೀಗ ಏನಿದೆಯೋ ಅದು ತೆರೆದಿದೆ. ಖಜಾನೆಯ ಕೀಲಿ ತೆರೆದಿದೆ. ಮಕ್ಕಳು ಎಷ್ಟು ತೆಗೆದುಕೊಳ್ಳಬಹುದು, ಎಷ್ಟು ಬೇಕಾದರೂ ಲೂಟಿ ಮಾಡಬಹುದು, ಎಷ್ಟು ಬೇಕಾದರೂ ಜ್ಞಾನರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಂಡು 108ರ ಮಾಲೆಯ ಮಣಿಯಾಗಬಹುದು. ಇನ್ನು ಮಾರ್ಜಿನ್ ಇದೆ. ಒಂದು ವೇಳೆ ಯಾವುದು ಸಿಗುತ್ತದೆ ನೋಡೋಣ, ಏನಾಗುತ್ತದೋ ನೋಡೋಣ, ಯಾವ ಮಾಲೆಯಲ್ಲಿ ತಂದೆ ಹಾಕಬೇಕು ಎಂದು ಇದೆಯೋ ಅದೇ ಮಾಲೆಯ ಮಣಿಯಾಗಿ ನಮ್ಮನ್ನು ಮಾಡಲಿ ಎಂದು ಯೋಚಿಸಿದರೆ, ಒಂದು ವೇಳೆ ಇದನ್ನೇ ತಂದೆಗೆ ನೀವು ಹೇಳಲು ಬಯಸಿದರೆ ಪರವಾಗಿಲ್ಲ, ತಂದೆಯ ಬಳಿ ಆಫರ್ಗಳ ಕೊರತೆ ಇಲ್ಲ, ಬಹಳಷ್ಟು ಆಫರ್ಗಳಿವೆ. ಯಾರು ಹೇಳುತ್ತಾರೋ ನಾವಂತೂ ಬದಲಾಗುವುದಿಲ್ಲ, ನಾವಂತೂ ಹೇಗಿದ್ದೇವೋ ಹಾಗೆಯೇ ಇರುತ್ತೇವೆ, ಹಾಗೆ ತಂದೆ ಹೇಳುತ್ತಾರೆ, ಸರಿ. ಅದಕ್ಕೆ ತಂದೆಯೂ ಸಹ ಮಕ್ಕಳಿಗೇನು ಹೇಳುತ್ತಾರೆ? ಗಾದೆ ಮಾತೇನಿದೆ, ಚಿನ್ನದ ತಟ್ಟೆಯನ್ನು ಕಾಲಿನಿಂದ ಒದೆಯುವುದು ಎಂದು. ಹೀಗೆ ಆಗಬಾರದು ಅಲ್ಲವೇ? ಈಗಲೂ ಸಹ ಮಾರ್ಜಿನ್ ಇದೆ. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿರಿ. ಸ್ವಲ್ಪ ಜ್ಞಾನ ಸಿಕ್ಕಿತೆಂದರೆ ಈ ರೀತಿ ಯೋಚಿಸಬೇಡಿ, ನಾನು ಬಹಳ ದೊಡ್ಡ ಜ್ಞಾನಿ, ಬಹಳ ಹಳೆಯ ಜ್ಞಾನಿ, ತಂದೆ ಎಷ್ಟು ಅಳುಬರೋ ನಾನು ಬಹಳ ಹಳೆಯ ಜ್ಞಾನಿ ಎಂದು ಹೇಳಲಿಲ್ಲ ಅಲ್ಲವೇ? ಒಂದು ಚಮಚ ಜ್ಞಾನ ತೆಗೆದುಕೊಂಡು ಅಭಿಮಾನದ ಸೀಟಿನ ಮೇಲೆ ಇರಬಾರದು. ತಮ್ಮನ್ನು ತಾವು ಚೆಕ್ಕಿಂಗ್ ಮಾಡಿಕೊಳ್ಳಬೇಕು. ಒಳ್ಳೆಯದು. ಈ ರೀತಿ ತಂದೆಯ ಈ ಮಹಾಪರಿವರ್ತನೆಯಲ್ಲಿ ತಂದೆಯ ಜೊತೆ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ನಡೆಯುವ ಮಕ್ಕಳಿಗೆ, ತಂದೆಯ ಆದಿ ಮಕ್ಕಳಿಗೆ, ಸೃಷ್ಟಿಯ ಪರಿವರ್ತನೆ ಮಾಡುವಲ್ಲಿ ಅತಿ ದೊಡ್ಡ ಸಹಯೋಗಿ ಮಕ್ಕಳಿಗೆ ಹೃದಯರಾಮ ಬಾಪ್ದಾದಾರವರ ನೆನಪು ಮತ್ತು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಮತ್ತು ಪ್ರೀತಿಗಳು. ಧನ್ಯವಾದ ಬಾಬಾ, ಶುಕ್ರಿಯಾ. ಸದಾ ಖುಷಿಯಾಗಿರಬೇಕು. ಬಾಬಾ ಕಡಿಮೆ ಬರುತ್ತಿದ್ದಾರೆ ಎಂದು ಯೋಚಿಸಬಾರದು. ಬಲೆ ಕಡಿಮೆ ಬಂದಿದ್ದಾರೆ, ಆದರೆ ಇದು ತಂದೆಯ ಸಂದೇಶ ಇಡೀ ವಿಶ್ವದ ಮೂಲೆ ಮೂಲೆಗೂ ತಲುಪುತ್ತದೆ. ಸಮಯ ಕಡಿಮೆ ಇದೆ, ಪರಿವರ್ತನೆ ಆಗಬೇಕಿದೆ. ಈ ಶಾಂತಿಗೆ ಶಾಂತಿಯ ಹೆಸರನ್ನು ಕೊಡಿ. ಬಹಳ ಜೋರಾದ ಬಿರುಗಾಳಿಯು ಬರುವ ಸಂಕೇತವಾಗಿದೆ. ಪ್ರತಿಯೊಂದು ಮಗು ಪುರುಷಾರ್ಥದ ಬಲದಿಂದ ತಮ್ಮ ತಮ್ಮ ಮೇಲೆ ಗಮನ ಇಟ್ಟುಕೊಳ್ಳಿ. ಪುರುಷಾರ್ಥದ ಬಲದಿಂದ ತಂದೆಯೂ ಸಹ ಪ್ರತಿಯೊಬ್ಬರ ಗಮನ ಇಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಒಡಿಸ್ಸಾದ ಎಲ್ಲಾ ಮಕ್ಕಳ ಕಡೆಯಿಂದ ಬಾಬಾರವರಿಗೆ ಹೂಗುಚ್ಛ, ಒಡಿಸ್ಸಾದ ಎಲ್ಲಾ ಮಕ್ಕಳ ಕಡೆಯಿಂದ ಬಾಬಾರವರಿಗೆ ಹೂಗುಚ್ಛವನ್ನು ಅರ್ಪಿಸಲಾಯಿತು. ಒಡಿಸ್ಸಾ ಅಲ್ಲ, ಎಲ್ಲರೂ ಪರಮಧಾಮ ನಿವಾಸಿಗಳಾಗಿದ್ದೀರಿ. ಎಲ್ಲಿಯ ನಿವಾಸಿಗಳು? ಮೊದಲ ಬಾರಿಯಲ್ಲ, ಪ್ರತಿ ಕಲ್ಪ ಬಂದಿದ್ದೀರಿ ಮತ್ತು ಪ್ರತಿ ಕಲ್ಪವೂ ಬರುತ್ತೀರಿ. ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ತಾನೆ? ಸರಿ ತಾನೆ? ಕಲ್ಯಾಣವಾಗಲಿ, ಎಲ್ಲರ ಕಲ್ಯಾಣವಾಗಲಿ. ಎಲ್ಲರೂ ತಂದೆಯ ಜೊತೆ ಇರಿ, ಸಮೀಪದಲ್ಲಿರಿ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ವರದಾನ ಏಕರಸ ಸ್ಥಿತಿ ಭವ. ತಂದೆಯು ವರ್ಲ್ಡ್ ಸರ್ವೆಂಟ್ ಆಗಿದ್ದಾರೆ. ಆದ್ದರಿಂದ ಸೇವಾದಾರಿ ಮಕ್ಕಳು ತಂದೆಗೆ ಹೆಚ್ಚು ಪ್ರಿಯರಾಗಿದ್ದಾರೆ. ತಂದೆಯಂತೆ ಮಕ್ಕಳು ಸರ್ವೆಂಟ್ಗೆ ಸದಾ ಸೇವೆ ಮತ್ತು ಮಾಸ್ಟರ್ ನೆನಪಿರುತ್ತಾರೆ. ಹಾಗೆಯೇ ಸೇವಾದಾರಿ ಮಕ್ಕಳಿಗೂ ಸಹ ಸದಾ ತಂದೆ ಮತ್ತು ಸೇವೆಯ ಹೊರತಾಗಿ ಬೇರೇನೂ ನೆನಪಿರುವುದಿಲ್ಲ. ಆದ್ದರಿಂದ ಏಕರಸ ಸ್ಥಿತಿಯಲ್ಲಿರುವ ಅನುಭವವೂ ಆಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.